ಹಲೋ ಫ್ರೆಂಡ್ಸ್, ನವೋದಯ ಫೌಂಡೇಶನ್ ಅರ್ಪಿಸುವ ಜನವರಿ 23 ಮತ್ತು 24ರ ಕನ್ನಡದಲ್ಲಿ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸಂಚಿಕೆಯ ಮೊದಲ ಆರ್ಟಿಕಲ್ ಇಂಡಿಯಾ ಶ್ರೀಲಂಕಾ ರಿಲೇಷನ್ಸ್ನ ಕುರಿತಂತಾಗಿದೆ. ಸಾಮಾನ್ಯಾಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಇಂಡಿಯಾ ಅಂಡ್ ಇಟ್ಸ್ ನೈಬರ್ಹುಡ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಭಾರತವು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡಿಗೆ ರಿಟರ್ನ್ ಫಿನಾನ್ಸಿಂಗ್ ಅಶ್ಯೂರೆನ್ಸಸ್ಗಳನ್ನು ಈಗ ಕಳಿಸಿರ್ತಕ್ಕಂಥದ್ದು. ಈ ಮೂಲಕ ಈ ಒಂದು ಐಲ್ಯಾಂಡ್ ನೇಷನ್ ಆಗಿರ್ತಕ್ಕಂಥ ಶ್ರೀಲಂಕಾಕ್ಕೆ ಮೊದಲ ಬೈಲ್ಯಾಟ್ರಲ್ ಕ್ರೆಡಿಟರ್ ಆಗಿ ಭಾರತ ಹೊರಹೊಮ್ತಾ ಇದೆ. ಕಳೆದ ವರ್ಷದ ಎಕನಾಮಿಕ್ ಮೆಲ್ಟ್ಡೌನ್ನ ನಂತರದಲ್ಲಿ ಕ್ರೂಷಿಯಲ್ ಡೆಪ್ಟ್ ರೀಸ್ಟ್ರಕ್ಚರ್ ಅನ್ನುವಂಥದ್ದು ಅವಶ್ಯಕತೆ ಇದೆ ಈ ಶ್ರೀಲಂಕಾಕ್ಕೆ. ಇದಕ್ಕೆ ಸಪೋರ್ಟ್ ನೀಡುವಂಥ ಒಂದು ಹೆಜ್ಜೆಯನ್ನು ಈಗ ಭಾರತ ಇಟ್ಟಿರ್ತಕ್ಕಂಥದ್ದು. ಬೈಲ್ಯಾಟ್ರಲ್ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಮತ್ತು ಶ್ರೀಲಂಕಾ ಅನ್ನುವಂಥದ್ದು ಹೈ ಇಂಪ್ಯಾಕ್ಟ್ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರಾಜೆಕ್ಟಿನ ಲಿಮಿಟನ್ನು ರೈಸ್ ಮಾಡ್ತಾ ಇದೆ. ಹಾಗೆಯೇ ಇಂಡಿಯಾದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ನ ವಿಸಿಟ್ನ ಸಂದರ್ಭದಲ್ಲಿ ಇದನ್ನು ಸಹಿ ಹಾಕಲಾಗಿರ್ತಕ್ಕಂಥದ್ದು. ಹಾಗಾದರೆ ಈ ರೀತಿಯ ಫಿನಾನ್ಷಿಂಗ್ ಅಶ್ಯೂರೆನ್ಸಸ್ನ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವ ಏನು ಅಂತ ನೋಡೋದೇ ಆದರೆ IMF ಅನ್ನುವಂಥದ್ದು 2.9 ಬಿಲಿಯನ್ ಪ್ಯಾಕೇಜನ್ನು ಪ್ರಾವಿಷನಲ್ ಆಗಿ ಶ್ರೀಲಂಕಾಕ್ಕೆ ನೀಡಬೇಕಾಗಿರ್ತಕ್ಕಂಥದ್ದು ಕೇವಲ ಶ್ರೀಲಂಕಾದ ಅಫಿಷಿಯಲ್ ಕ್ರೆಡಿಟರ್ಸ್ಗಳಾದಂಥ ಚೈನಾ, ಜಪಾನ್, ಇಂಡಿಯಾ ಅಡಿಕ್ವೇಟ್ ಆದಂಥ ಫಿನಾನ್ಷಿಂಗ್ ಅಶ್ಯೂರೆನ್ಸಸ್ಗಳನ್ನು ಪ್ರೊವೈಡ್ ಮಾಡಿದ ನಂತರವೇ ಕ್ಲಿಯರ್ ಆಗುತ್ತೆ. ಅದರಲ್ಲಿ ಭಾರತ ಈಗ ಮೊದಲ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು. ಫಿನಾನ್ಷಿಂಗ್ ಅಶ್ಯೂರೆನ್ಸಸ್ಗಳನ್ನು ನೀಡುವಂಥ ನಿರ್ಧಾರ ಅನ್ನುವಂಥದ್ದು ಇಂಡಿಯಾ ಫರ್ಮ್ ಆಗಿ ಬಿಲೀವ್ ಮಾಡುತ್ತೆ ನೈಬರ್ಹುಡ್ ಫಸ್ಟ್ ಅನ್ನುವಂಥ ಪಾಲಿಸಿಯನ್ನು ಅನ್ನೋದನ್ನು ತೋರಿಸೋದಕ್ಕೆ ಒಂದು ಉದಾಹರಣೆಯಾಗಿ ಕೂಡ ಕಾಣುತ್ತೆ. ಭಾರತ ಮತ್ತು ಶ್ರೀಲಂಕಾದ ರಿಲೇಷನ್ಸ್ಗಳ ಬಗ್ಗೆ ಒಮ್ಮೆ ನಾವು ಗಮನ ಹರಿಸೋದಾದರೆ ಭಾರತ ಮತ್ತು ಶ್ರೀಲಂಕಾ ಎರಡೂ ಕೂಡ ಸೌತ್ ಏಷ್ಯನ್ ರಾಷ್ಟ್ರಗಳಾಗಿದ್ದು ಇಂಡಿಯನ್ ಓಷನ್ ರೀಜನ್ನಲ್ಲಿ ಸಿಚುಯೇಟ್ ಆಗಿದೆ. ಎರಡೂ ಕೂಡ ಪಾಕ್ ಸ್ಟ್ರೇಟ್ನಿಂದ ಸಪರೇಟ್ ಆಗಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಕಾಣಬಹುದಾಗುತ್ತೆ. ಇಂಡಿಯನ್ ಓಷನ್ ಅನ್ನುವಂಥದ್ದು ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಾಟರ್ವೇ ಆಗುತ್ತೆ ಟ್ರೇಡ್ ಮತ್ತು ಮಿಲಿಟರಿ ಆಪರೇಷನ್ಸ್ಗಳಿಗೆ. ಅದು ಕೂಡ ನಮಗೆ ಬಹಳ ಇಂಪಾರ್ಟೆಂಟ್ ಆಗುವಂಥ ಒಂದು ಜಿಯೋಗ್ರಫಿಕಲ್ ಲೊಕೇಶನಲ್ಲಿ ಇರ್ತಕ್ಕಂಥ ನಮ್ಮ ಒಂದು ನೈಬರಿಂಗ್ ಕಂಟ್ರಿ ಆಗುತ್ತೆ ಶ್ರೀಲಂಕಾ. ಇನ್ನು ಹಿಸ್ಟಾರಿಕಲ್ ಟೈಸನ್ನು ನೋಡೋದೇ ಆದರೆ ಭಾರತ ಮತ್ತು ಶ್ರೀಲಂಕಾ ಅನ್ನುವಂಥದ್ದು ಲಾಂಗ್ ಆದಂಥ ಒಂದು ಕಲ್ಚರಲ್, ರಿಲಿಜಿಯಸ್ ಮತ್ತು ಟ್ರೇಡ್ ಟೈಸ್ಗಳನ್ನು ಹೊಂದಿದೆ. ಎಷ್ಟರ ಮಟ್ಟಿಗೆ ಅಂದರೆ ಏನ್ಷಿಯಂಟ್ ಟೈಮ್ಸಿಂದಲೂ ಕೂಡ ಇದನ್ನು ನಾವು ಹೊಂದಿರ್ತಕ್ಕಂಥದ್ದು. ಕಲ್ಚರಲ್ ಟೈಸ್ ಅಂತ ಬಂದಾಗ ಶ್ರೀಲಂಕಾ ಮತ್ತು ಭಾರತದ ನಡುವೆ ಮುಖ್ಯವಾಗಿ ಬುದ್ಧಿಸಮ್ನ ವಿಚಾರದಲ್ಲಿ, ಹೆರಿಟೇಜ್ನ ವಿಚಾರದಲ್ಲಿ ಕಲ್ಚರಲ್ ಟೈಸ್ಗಳನ್ನು ನಾವು ಹೊಂದಿದ್ದೇವೆ. ಮತ್ತು ಎಕನಾಮಿಕ್ ಟೈಸ್ಗಳ ವಿಚಾರಕ್ಕೆ ಬಂದರೆ ಶ್ರೀಲಂಕಾಸ್ 3rd ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಡೆಸ್ಟಿನೇಷನ್ ಆಗಿದೆ ಭಾರತ. US ಮತ್ತು UKಯ ನಂತರದಲ್ಲಿ ಮೋರ್ ದೆನ್ 60% ಆಫ್ ಶ್ರೀಲಂಕಾಸ್ ಎಕ್ಸ್ಪೋರ್ಟ್ಸ್ ಅನ್ನುವಂಥದ್ದು ಭಾರತದಲ್ಲಿ ಶ್ರೀಲಂಕಾ ಮತ್ತು ಭಾರತದ ನಡುವೆ ಇರತಕ್ಕಂಥ ಫ್ರೀ ಟ್ರೇಡ್ ಅಗ್ರಿಮೆಂಟಿನ ಬೆನಿಫಿಟ್ಸ್ಗಳನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಹಾಗೆ ಶ್ರೀಲಂಕಾದಲ್ಲಿ ಭಾರತ ಒನ್ ಆಫ್ ದಿ ಮೇಜರ್ ಇನ್ವೆಸ್ಟರ್ ಕೂಡ ಆಗಿರ್ತಕ್ಕಂಥದ್ದು. ಇನ್ನು ಡಿಫೆನ್ಸ್ನ ವಿಚಾರಕ್ಕೆ ಬಂದರೆ ಮಿತ್ರಶಕ್ತಿ ಅನ್ನುವಂಥ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಮತ್ತು ಸ್ಲೀನೆಕ್ಸ್ ಅನ್ನುವಂಥ ನೇವಲ್ ಎಕ್ಸಸೈಸನ್ನು ಕೂಡ ಎರಡು ರಾಷ್ಟ್ರಗಳ ನಡುವೆ ಕಂಡಕ್ಟ್ ಆಗೋದನ್ನು ಕಾಣಬಹುದು. ಹಾಗಾಗಿ ಮಿತ್ರಶಕ್ತಿ ಯಾರೊಟ್ಟಿಗೆ ನಡೆಯುತ್ತೆ ಅಥವಾ ಸ್ಲೀನೆಕ್ಸ್ ಯಾರೊಟ್ಟಿಗೆ ನಡೆಯುತ್ತೆ, ಯಾವ ರೀತಿಯ ಎಕ್ಸಸೈಸ್ ಮತ್ತು ಇದು ಎಷ್ಟು ವರ್ಷಕ್ಕೊಮ್ಮೆ ಅಥವಾ ಎಲ್ಲಿ ನಡೀತು, ಈ ರೀತಿಯ ಪ್ರಶ್ನೆಗಳು ಬಂದಂಥ ಸಂದರ್ಭದಲ್ಲಿ ಉತ್ತರವನ್ನು ನೀಡಬೇಕಾಗುತ್ತೆ. ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಆಗುವಂಥ ಸಬ್ಜೆಕ್ಟ್ಸ್ಗಳಾಗುತ್ತೆ ಈ ರೀತಿಯ ಒಂದು ಏರಿಯಾ. ಇನ್ನು ಭಾರತ ಮತ್ತು ಶ್ರೀಲಂಕಾ ನಡುವೆ ಇರ್ತಕ್ಕಂಥ ಇಶ್ಯೂಸ್ಗಳೇನು ಅಂತ ಅಂದರೆ ಫಿಶರ್ಮ್ಯಾನ್ಸ್ಗಳ ಕಿಲ್ಲಿಂಗ್ ಆಗ್ತಾ ಇರ್ತಕ್ಕಂಥದ್ದು ಒಂದು ಸಮಸ್ಯೆ ಆಗ್ತಾ ಇದೆ. ಇನ್ನು ಚೈನಾ ಅನ್ನುವಂಥದ್ದು ರ್ಯಾಪಿಡ್ ಆಗಿ ಎಕನಾಮಿಕ್ ಫುಟ್ ಪ್ರಿಂಟನ್ನು ಶ್ರೀಲಂಕಾದಲ್ಲಿ ಬೆಳೆಸ್ತಾ ಇದೆ. ಇದು ಕೂಡ ಇನ್ಫ್ಲೂಯೆನ್ಸ್ ಆಫ್ ಚೈನಾ ಅನ್ನುವಂಥದ್ದು ಮತ್ತೊಂದು ಸಮಸ್ಯೆ ಆಗ್ತಾ ಇದೆ. ಮತ್ತು ಶ್ರೀಲಂಕಾದ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ 13ನೇ ತಿದ್ದುಪಡಿ ಏನಿದೆ, ಆ 13ನೇ ತಿದ್ದುಪಡಿಯಲ್ಲಿ ಈಕ್ವಾಲಿಟಿ, ಜಸ್ಟಿಸ್, ಪೀಸ್ ಮತ್ತು ಯುನೈಟೆಡ್ ಶ್ರೀಲಂಕಾಕ್ಕೆ ರೆಸ್ಪೆಕ್ಟನ್ನು ನೀಡುವಂಥದ್ದು ಇದೆಲ್ಲವೂ ಕೂಡ ತಮಿಳು ಜನಗಳ ಒಂದು ಡಿಮ್ಯಾಂಡ್ ಆಗಿದೆ. ಇದನ್ನು ಅಡ್ರೆಸ್ ಮಾಡಲಿಕ್ಕೆ ಅಂತ ಹೇಳಿ ಪ್ರಾವಿನ್ಷಿಯಲ್ ಕೌನ್ಸಿಲ್ಸ್ಗಳಿಗೂ ಕೂಡ ನೆಸಸರಿ ಪವರ್ಸ್ಗಳನ್ನು ಡೆವಲ್ಯೂಟ್ ಮಾಡುವಂಥ ಒಂದು ತಿದ್ದುಪಡಿಯಾಗಿದೆ. ಈ ತಿದ್ದುಪಡಿಯನ್ನು ಕಂಪ್ಲೀಟ್ ಆಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಭಾರತ ಸರ್ಕಾರ ಕೂಡ ಸಪೋರ್ಟ್ ನೀಡ್ತಾ ಇರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಮತ್ತೊಂದು ಅಂಶ ಆಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತ ಯಾವಾಗ IMFಗೆ ಜಾಯಿನ್ ಆಗಿದೆ, ಯಾವ ವರ್ಷದಲ್ಲಿ ಅನ್ನುವಂಥದ್ದನ್ನು ತಪ್ಪದೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಕನ್ಸರ್ನ್ಸ್ ಓವರ್ ಅರವಳ್ಳಿ ಸಫಾರಿ ಪ್ರಾಜೆಕ್ಟ್. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆ್ಯಂಡ್ ಡಿಗ್ರೇಡೇಷನ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗತ್ತೆ. ಇತ್ತೀಚೆಗೆ ಕೆಲವಷ್ಟು ಎನ್ವಿರಾನ್ಮೆಂಟಲ್ ಆ್ಯಕ್ಟಿವಿಸ್ಟ್ಗಳು ಒಂದು ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹರಿಯಾಣದಲ್ಲಿ ಮಾಡಬೇಕು ಅಂತಿರ್ತಕ್ಕಂಥ ಪ್ರೊಪೋಸ್ಡ್ ಅರವಳ್ಳಿ ಸಫಾರಿ ಪ್ರಾಜೆಕ್ಟ್ನ 10,000 ಎಕರೆಯಲ್ಲಿ ಏನು ಮಾಡಬೇಕು ಅಂತಿದ್ದಾರೆ, ಇದರ ಕುರಿತಂತೆ ಕನ್ಸರ್ನ್ಸ್ಗಳು ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಸಫಾರಿ ಪಾರ್ಕ್ನ ಕುರಿತಂತೆ ಕೆಲವೊಂದು ಅಂಶಗಳನ್ನು ತಿಳ್ಕೊಳ್ಳೋದೇ ಆದರೆ ಈ ಒಂದು ಪ್ರಾಜೆಕ್ಟ್ ಏನಿದೆ ಇದು ಲಾರ್ಜೆಸ್ಟ್ ಸಚ್ ಪ್ರಾಜೆಕ್ಟ್ ಆಗುತ್ತೆ ಇಡೀ ಜಗತ್ತಿನಲ್ಲಿ. ಕರೆಂಟ್ಲಿ ಲಾರ್ಜೆಸ್ಟ್ ಕ್ಯುರೇಟೆಡ್ ಸಫಾರಿ ಪಾರ್ಕ್ ಅನ್ನುವಂಥದ್ದು ಔಟ್ಸೈಡ್ ಆಫ್ರಿಕಾ ಎಲ್ಲಿದೆ ಅಂತ ಅಂದರೆ ಶಾರ್ಜಾದಲ್ಲಿ. ಆಫ್ರಿಕಾದಲ್ಲಿದೆ, ಆದರೆ ಔಟ್ಸೈಡ್ ಆಫ್ರಿಕಾ ಶಾರ್ಜಾದಲ್ಲಿರ್ತಕ್ಕಂಥದ್ದು. ಇದು ಫೆಬ್ರವರಿ 2022ರಲ್ಲಿ ಓಪನ್ ಆಗಿದೆ.
2000 ಎಕರ್ಸ್ಗಳಲ್ಲಿ. ಇದು ಟೂರಿಸಮನ್ನು ಬೂಸ್ಟ್ ಮಾಡಬಹುದಾದಂಥದ್ದು ಒಂದು ಮುಖ್ಯವಾದಂಥ ಉದ್ದೇಶ. ಹಾಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ಗಳನ್ನು ಲೋಕಲ್ ಪೀಪಲಿಗೆ ಇದು ಹೆಚ್ಚುಗೊಳಿಸುತ್ತೆ. ಆದರೆ ಇಲ್ಲಿರ್ತಕ್ಕಂಥ ಕನ್ಸರ್ನ್ಸ್ ಏನು ಅಂದರೆ, ಅರವಳ್ಳಿ ಸಫಾರಿ ಪ್ರಾಜೆಕ್ಟ್ ಅನ್ನುವಂಥದ್ದು ಒಂದು ಝೂ ಸಫಾರಿಯ ರೀತಿಯಲ್ಲಿ ಇದನ್ನು ಡಿಸೈನ್ ಮಾಡಲಾಗುತ್ತೆ. ಇದು ಒಂದು ನ್ಯಾಚುರಲ್ ಜಂಗಲ್ ಸಫಾರಿ ಆಗಿರೋದಿಲ್ಲ. ನೇಟಿವ್ ಅರವಳ್ಳಿ ವೈಲ್ಡ್ ಲೈಫನ್ನು ನೋಡಲಿಕ್ಕೆ ನ್ಯಾಚುರಲ್ ಹ್ಯಾಬಿಟೇಟ್ನಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಅರವಳ್ಳಿಸ್ಗಳನ್ನು ಕನ್ಸರ್ವ್ ಮಾಡುವಂಥದ್ದು ಈ ಒಂದು ಒಟ್ಟಾರೆ ಪ್ರಾಜೆಕ್ಟಿನ ಕಂಪ್ಲೀಟ್ ಧ್ಯೇಯ ಅಂತೂ ಖಂಡಿತ ಅಲ್ಲ ಅನ್ನುವಂಥದ್ದು. ಏನು ಪ್ರಪೋಸಿಷನ್ ಬಂದಿದೆ ಪ್ರಾಜೆಕ್ಟ್ನ ವಿಚಾರದಲ್ಲಿ, ಅರವಳ್ಳಿ ಸಫಾರಿ ಪ್ರಾಜೆಕ್ಟ್ನಲ್ಲಿ, ಇಲ್ಲಿ ಕನ್ಸರ್ವೇಷನ್ ಆಫ್ ಅರವಳ್ಳಿಸ್ ಅನ್ನೋದ್ರ ಬಗ್ಗೆ ಮೆನ್ಷನ್ ಆಗಿಲ್ಲದೆ ಇರ್ತಕ್ಕಂಥದ್ದು. ಮತ್ತು ವೆಹಿಕ್ಯುಲರ್ ಟ್ರಾಫಿಕ್ ಮತ್ತು ಕನ್ಸ್ಟ್ರಕ್ಷನ್ ಅನ್ನುವಂಥದ್ದು ಈ ಏರಿಯಾದಲ್ಲಿ ಏನು ಪ್ರಪೋಸ್ಡ್ ಸಫಾರಿ ಪಾರ್ಕ್ನಿಂದಾಗಿ ಹೆಚ್ಚಿನದಾಗಿ ಡಿಸ್ಟರ್ಬ್ ಅಂತೂ ಆಗುತ್ತೆ. ಇಲ್ಲಿರ್ತಕ್ಕಂಥ ಅಕ್ವೈಫರ್ಸ್ಗಳೇನಿದೆ ಅರವಳ್ಳಿ ಹಿಲ್ಸ್ನಲ್ಲಿರ್ತಕ್ಕಂಥ ಅಕ್ವೈಫರ್ಸ್ಗೂ ಕೂಡ ಡಿಸ್ಟರ್ಬ್ ಆಗುವಂಥದ್ದು. ಹಾಗಾಗಿ ವಾಟರ್ ಸ್ಟಾರ್ವ್ ಡಿಸ್ಟ್ರಿಕ್ಟ್ಸ್ಗಳಿಗೆ ಕ್ರಿಟಿಕಲ್ ರಿಸರ್ವ್ಸ್ ಆಗಿರ್ತಕ್ಕಂಥ ಈ ಅಕ್ವೈಫರ್ಸ್ಗಳಿಗೂ ಕೂಡ ಅಲ್ಲಿ ತೊಡಕಾಗುತ್ತೆ ಅನ್ನುವಂಥದ್ದು. ದೀಸ್ ಅಕ್ವೈಫರ್ಸ್ಗಳು ಒಂದಕ್ಕೊಂದು ಇಂಟರ್ ಕನೆಕ್ಟ್ ಆಗಿದ್ದು ಯಾವುದೇ ಡಿಸ್ಟರ್ಬೆನ್ಸ್ ಅಥವಾ ಆಲ್ಟ್ರೇಷನ್ ಆಗೋದ್ರಿಂದಾಗಿ ಇದು ಗ್ರೌಂಡ್ ವಾಟರ್ ಟೇಬಲನ್ನು ಸಿಗ್ನಿಫಿಕೆಂಟ್ ಆಗಿ ಆಲ್ಟರ್ ಮಾಡುತ್ತೆ ಅನ್ನುವಂಥದ್ದು ಮತ್ತೊಂದು ಸಮಸ್ಯೆ ಆಗುತ್ತೆ. ಹಾಗೆಯೇ ಈ ಗ್ರೂಪ್ ಅನ್ನುವಂಥದ್ದು ಎಸ್ಪೆಷಲಿ ಅಂಡರ್ ವಾಟರ್ ಝೋನ್ನಲ್ಲಿ ಇರ್ತಕ್ಕಂಥ ಒಂದು ಏರಿಯಾ ಏನಿದೆ ಮತ್ತು ವಾಟರ್ ಸ್ಕೇರ್ಸ್ ರೀಜನ್ ಆಗಿರ್ತಕ್ಕಂಥದ್ರಲ್ಲಿ ಅಂಡರ್ ವಾಟರ್ ಝೋನನ್ನು ಏನು ಈ ಒಂದು ಪ್ರಾಜೆಕ್ಟ್ನಲ್ಲಿ ತೋರಿಸಲಾಗ್ತಾ ಇದೆ ಇದನ್ನು ಅಬ್ಜೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆಯೇ ಈ ಲೊಕೇಶನ್ ಅನ್ನುವಂಥದ್ದು ಫಾರೆಸ್ಟ್ ಅನ್ನುವಂಥ ಕ್ಯಾಟಗರಿ ಅಡಿಯಲ್ಲಿ ಫಾಲ್ ಆಗುತ್ತೆ ಅಕಾರ್ಡಿಂಗ್ ಟು ಮೆನಿ ಆರ್ಡರ್ಸ್ ಬೈ ದಿ ಸುಪ್ರೀಂ ಕೋರ್ಟ್ ಮತ್ತು NGT ಪ್ರಕಾರ. ಹಾಗಾಗಿ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ 1972ನ ಅಡಿಯಲ್ಲಿ ಇದು ಪ್ರೊಟೆಕ್ಟ್ ಆಗಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಕಟ್ಟಿಂಗ್ ಆಫ್ ಟ್ರೀಸ್ ಅಥವಾ ಕ್ಲಿಯರಿಂಗ್ ಆಫ್ ಲ್ಯಾಂಡ್ ಅಥವಾ ಕನ್ಸ್ಟ್ರಕ್ಷನ್ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಆಗಬೇಕು ಅಂತ ಅಂದರೆ ಇವೆಲ್ಲವನ್ನು ಕೂಡ ಪ್ರಾಹಿಬಿಟ್ ಮಾಡಲಾಗುತ್ತೆ ಬಿಕಾಸ್ ಇಟ್ ಈಸ್ ಅ ಫಾರೆಸ್ಟ್ ಏರಿಯಾ. ಹಾಗಾಗಿ ಇದನ್ನು ಅಪೋಸ್ ಮಾಡ್ತಾ ಇದ್ದಾರೆ ಎನ್ವಿರಾನ್ಮೆಂಟಲಿಸ್ಟ್ಗಳು. ಹಾಗಾದರೆ ಇಲ್ಲಿರ್ತಕ್ಕಂಥ ವೈಲ್ಡ್ ಲೈಫ್ ಮತ್ತು ಫಾರೆಸ್ಟ್ಸ್ ಅನ್ನುವಂಥದ್ದು ಭಾರತದಲ್ಲಿ ಯಾವ ರೀತಿಯಾಗಿ ಪ್ರೊಟೆಕ್ಟ್ ಆಗಿದೆ, ಭಾರತದಲ್ಲಿನ ವೈಲ್ಡ್ ಲೈಫ್ ಮತ್ತು ಫಾರೆಸ್ಟ್ ಅಂತ ನೋಡೋದೇ ಆದರೆ, ಒಂದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972, ಹಾಗೆ ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಅಂತ ಹೇಳಿ ಒಂದು ಬ್ಯೂರೋ ಕೂಡ ಭಾರತದಲ್ಲಿ ಇರ್ತಕ್ಕಂಥದ್ದು. ಇದು ಸ್ಟೇಟ್ಸ್ ಮತ್ತು ಯುಟಿಸ್ಗಳೊಟ್ಟಿಗೆ ಕೋಆರ್ಡಿನೇಟ್ ಮಾಡುತ್ತೆ. ಅದರ್ ಎನ್ಫೋರ್ಸಿಂಗ್ ಏಜೆನ್ಸೀಸ್ಗಳೊಟ್ಟಿಗೆ ಕೂಡ ಕೋಆರ್ಡಿನೇಟ್ ಮಾಡ್ಕೊಳ್ತಾ ಇಂಟೆಲಿಜೆನ್ಸನ್ನು ಪೋಚಿಂಗ್ ಮತ್ತು ಅನ್ಲಾಫುಲ್ ಟ್ರೇಡ್ನ ವಿಚಾರದಲ್ಲಿ ಗ್ಯಾದರ್ ಮಾಡುತ್ತೆ. ಅನಿಮಲ್ಸ್ ಮತ್ತು ಅನಿಮಲ್ ಆರ್ಟಿಕಲ್ಸ್ಗಳು ಯಾವುದೇ ರೀತಿ ಟ್ರೇಡ್ ಆಗದಂತೆ ನೋಡ್ಕೊಳ್ಳುವಂಥ ಕಾರ್ಯವನ್ನು ಮಾಡುತ್ತೆ. ಇನ್ನು NGT ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇದೆ. ಇದಕ್ಕಾಗಿ ಸಪೋರ್ಟ್ ಮಾಡೋದಕ್ಕೆ ಅಂತ ಹೇಳಿ ಎನ್ವಿರಾನ್ಮೆಂಟಲ್ ಕೇಸಸ್ಗಳನ್ನು ಭಾರತದಲ್ಲಿ ಅಡ್ಜುಡಿಕೇಟ್ ಮಾಡುತ್ತೆ. ಇಂಡಿಯನ್ ಫಾರೆಸ್ಟ್ ಆ್ಯಕ್ಟ್ 1927 ಇರ್ತಕ್ಕಂಥದ್ದು ಅರಣ್ಯಗಳಿಗೆ ಸಂಬಂಧಿಸಿದಂಥ ಲಾಸ್ಗಳನ್ನು ಕನ್ಸಾಲಿಡೇಟ್ ಮಾಡುವಂಥ ಕಾರ್ಯವನ್ನು ಮಾಡುತ್ತೆ. ಹಾಗೆಯೇ ಫಾರೆಸ್ಟ್ ಪ್ರೊಡ್ಯೂಸರ್ಸ್ಗಳ ಟ್ರಾನ್ಸಿಟ್ ಆಗಿರ್ಬೋದು, ಅದರ ಮೇಲೆ ಹಾಕುವಂಥ ಡ್ಯೂಟಿ ಆಗಿರ್ಬೋದು, ಇದೆಲ್ಲದರ ಕುರಿತಂತೆ ಇದು ಮಾಹಿತಿಯನ್ನು ನೀಡುತ್ತೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 2006ರಲ್ಲಿ ತಿದ್ದುಪಡಿಯನ್ನು ತಂದಿರತಕ್ಕಂಥದ್ದಾಗಿರ್ಬೋದು, ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ 1980 ಆಗಿರ್ಬೋದು, ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸ್ ಆ್ಯಂಡ್ ಅದರ್ ಟ್ರೆಡಿಷನಲ್ ಫಾರೆಸ್ಟ್ ವೆಲ್ಲರ್ಸ್ ರೆಕಗ್ನಿಷನ್ ಆಫ್ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ 2006 ಆಗಿರ್ಬೋದು. ಇವೆಲ್ಲವೂ ಕೂಡ ಭಾರತದಲ್ಲಿ ಫಾರೆಸ್ಟ್ಸ್ಗಳನ್ನು ಮತ್ತು ಫಾರೆಸ್ಟ್ ರಿಲೇಟೆಡ್ ವಿಷಯಗಳನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ಇರತಕ್ಕಂಥ ಲಾಸ್ಗಳಾಗತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು ಅರವಳ್ಳಿ ರೀಜನ್ನ ಬಗ್ಗೆ, ಅರವಳ್ಳಿ ರೇಂಜ್ ಎಲ್ಲಿ ಬರುತ್ತೆ ಅನ್ನುವಂಥದ್ದು ಮತ್ತು ಈ ರೀತಿಯ ಸಫಾರಿ ಪಾರ್ಕ್ನ ಕುರಿತಂತೆ ಎಲ್ಲಿ ಮಾಡಬೇಕಂತಿದ್ದಾರೆ, ಈ ಲೊಕೇಶನ್ನ ಕುರಿತಂತೆ ಎಲ್ಲ ಕೂಡ ನಾವು ಮಾಹಿತಿಯನ್ನು ತಿಳ್ಕೊಂಡಿರಬೇಕಾಗತ್ತೆ. ಮುಂದಿನ ಆರ್ಟಿಕಲ್ ಪ್ರಿಸನ್ ರಿಫಾರ್ಮ್ಸ್ಗೆ ಕುರಿತಂತೆ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಸೋಷಿಯಲ್ ಎಂಪವರ್ಮೆಂಟ್ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದರ್ ಡಿಸೈನ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಆಫ್ ಪಾಲಿಸೀಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇತ್ತೀಚೆಗೆ ಪ್ರಧಾನಮಂತ್ರಿಯವರು ಪ್ರಿಸನ್ ರಿಫಾರ್ಮ್ಸ್ಗಳನ್ನು ಸಜೆಸ್ಟ್ ಮಾಡಿದ್ದಾರೆ ಸೊ ದಟ್ ಭಾರತದಲ್ಲಿನ ಜೈಲ್ ಮ್ಯಾನೇಜ್ಮೆಂಟನ್ನು ಇಂಪ್ರೂವ್ ಮಾಡಲಿಕ್ಕೆ ಮತ್ತು ಆಬ್ಸಲ್ಯೂಟ್ ಕ್ರಿಮಿನಲ್ ಲಾಸ್ಗಳನ್ನು ರಿಪೀಲ್ ಮಾಡೋದಕ್ಕೆ ರೆಕಮೆಂಡ್ ಮಾಡಿರ್ತಕ್ಕಂಥದ್ದು 57th ಆಲ್ ಇಂಡಿಯಾ ಕಾನ್ಫರೆನ್ಸ್ ಆಫ್ ಡೈರೆಕ್ಟರ್ ಜನರಲ್ಸ್ ಅಥವಾ ಇನ್ಸ್ಪೆಕ್ಟರ್ ಜನರಲ್ಸ್ ಆಫ್ ಪೊಲೀಸ್ಗಳು ನಡೆದಂಥ ಸಂದರ್ಭದಲ್ಲಿ. ಇದನ್ನು ಯಾರು ಆರ್ಗನೈಸ್ ಮಾಡ್ತಾರೆ ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋನವರು ಆರ್ಗನೈಸ್ ಮಾಡ್ತಾರೆ ಈ ಒಂದು ಆಲ್ ಇಂಡಿಯಾ ಕಾನ್ಫರೆನ್ಸನ್ನು. ಹಾಗಾದರೆ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಅವರ ಅಡ್ರೆಸ್ಸಿನ ಹೈಲೈಟ್ಸ್ಗಳೇನು ಅಂತ ಹೇಳಿ ನೋಡೋದೇ ಆದರೆ, ಇವರು ನ್ಯಾಷನಲ್ ಡೇಟಾ ಗವರ್ನೆನ್ಸ್ ಫ್ರೇಮ್ವರ್ಕಿನ ಮಹತ್ವದ ಕುರಿತಂತೆ ಎಂಫಸೈಸ್ ಮಾಡಿದ್ದಾರೆ. ಸ್ಮೂತಿಂಗ್ ಆಫ್ ಡೇಟಾ ಎಕ್ಸ್ಚೇಂಜ್ ಅಕ್ರಾಸ್ ಏಜೆನ್ಸೀಸ್ಗಳಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಅನ್ನುವಂಥದ್ದು. ಹಾಗೆಯೇ ಟೆಕ್ನಾಲಜಿಕಲ್ ಸೊಲ್ಯೂಷನ್ಸ್ಗಳಾದಂಥ ಬಯೋಮೆಟ್ರಿಕ್ಸ್ಗಳಂಥ ಸೊಲ್ಯೂಷನ್ಸ್ಗಳನ್ನು ಲೆವರೇಜ್ ಮಾಡ್ಕೊಳ್ಳೋದ್ರ ಬಗ್ಗೆ ಕೂಡ ತಿಳಿಸಿದ್ದಾರೆ. ಹಾಗೆಯೇ ಟ್ರೆಡಿಷನಲ್ ಪೊಲೀಸಿಂಗ್ ಮೆಕ್ಯಾನಿಸಮ್ಸ್ಗಳನ್ನು, ಫುಟ್ ಪ್ಯಾಟ್ರೋಲ್ಸ್ಗಳನ್ನು ಕೂಡ ಸ್ಟ್ರೆಂಥನ್ ಮಾಡೋದ್ರ ಬಗ್ಗೆ ಮಾತನಾಡಿದ್ದಾರೆ. ಹಾಗೆಯೇ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಏಜೆನ್ಸೀಸ್ ಆಫ್ ಪೊಲೀಸ್ ಏನಿದ್ದಾರೆ ಇವರ ನಡುವೆ ಕೋಆಪ್ರೇಷನನ್ನು ಎನ್ಹ್ಯಾನ್ಸ್ ಮಾಡೋದ್ರ ಬಗ್ಗೆ ಕೂಡ ಎಂಫಸೈಸ್ ಮಾಡಿರ್ತಕ್ಕಂಥದ್ದು. ಹಾಗಾದರೆ ಭಾರತದಲ್ಲಿನ ಪ್ರಿಸನ್ ಅಡ್ಮಿನಿಸ್ಟ್ರೇಷನಿನ ಸ್ಥಿತಿಗತಿಯನ್ನು ತಿಳ್ಕೊಳ್ಳೋದೇ ಆದರೆ, ಪ್ರಿಸನ್ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥದ್ದು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮಿನ ಒಂದು ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಗುತ್ತೆ.
ದೆರ್ ಇಸ್ ಅ ಪ್ಯಾರಡೈಮ್ ಶಿಫ್ಟ್ ಆಗಿದೆ. ಸೋಷಿಯಲ್ ವ್ಯೂ ಪಾಯಿಂಟನ್ನು ಪ್ರಿಸನರ್ಸ್ಗಳ ಕಡೆಯಲ್ಲಿ ನಾವು ನೋಡುವಂಥ ಒಂದು ದೃಷ್ಟಿಕೋನದಲ್ಲಿ ಕಳೆದ ಒಂದು ಸೆಂಚುರಿಯಲ್ಲಿ. ಅರ್ಲಿಯರ್ ಸಿಸ್ಟಮ್ ಆಫ್ ಪ್ರಿಸನ್ ಅಂದಾಕ್ಷಣ ಇದೊಂದು ಪ್ಯುನಿಟಿವ್ ಆಟಿಟ್ಯೂಡ್ ಅನ್ನುವಂಥದ್ದು ಇರ್ತಾ ಇತ್ತು. ಇನ್ಮೇಟ್ಸ್ಗಳು ಫೋರ್ಸಿಬ್ಲಿ ಕನ್ಫೈನ್ ಆಗ್ತಾ ಇದ್ರು ಮತ್ತು ಅವರಿಗೆ ವೆರೈಟಿ ಆಫ್ ಫ್ರೀಡಮ್ಸ್ಗಳು ಡಿಪ್ರೈವ್ ಆಗ್ತಾ ಇತ್ತು. ಆಸ್ ಅ ಫಾರ್ಮ್ ಆಫ್ ಪನಿಷ್ಮೆಂಟ್ ಅವರಿಗೆ ನೀಡಲಾಗ್ತಾ ಇತ್ತು. ಆದರೆ ಈಗ ಪ್ರಿಸನ್ ಮತ್ತು ಪ್ರಿಸನರ್ಸ್ಗಳ ಕೊಡಗಿನ ಸೋಷಿಯಲ್ ಪರ್ಸೆಪ್ಷನ್ ಅನ್ನುವಂಥದ್ದು ಬದಲಾಗ್ತಾ ಇದೆ. ನಾವು ಕರೆಕ್ಷನ್ ಅಥವಾ ಇಂಪ್ರೂವ್ಮೆಂಟ್ ಫೆಸಿಲಿಟಿ ಅಂತ ಹೇಳಿ ಟ್ರೀಟ್ ಮಾಡಲಾಗ್ತಾ ಇದೆ. ಇದು ಏನನ್ನು ತೋರಿಸುತ್ತೆ ಅಂತ ಅಂದರೆ ಪ್ರಿಸನರ್ಗೆ ರಿಫಾರ್ಮ್ಸ್ಗಳನ್ನು ಮಾಡುವಂಥ ಮೋರ್ ಎಂಫಸಿಸನ್ನು ನೀಡಬೇಕು ಅನ್ನುವಂಥದ್ದು, ಅವರಿಗೆ ಪನಿಷನ್ನು ಮಾಡದೆ ಅವರಿಗೆ ರಿಫಾರ್ಮ್ಸ್ಗಳನ್ನು ತರೋದ್ರ ಕುರಿತಂತೆ ಮತ್ತು ಹೆಚ್ಚಿನ ಫ್ರೀಡಮನ್ನು ನೀಡೋದ್ರ ಕುರಿತಂತೆ ಗಮನವನ್ನು ಹರಿಸ್ತಾ ಇರ್ತಕ್ಕಂಥ ಒಂದು ಸಾಮಾಜಿಕ ಬದಲಾವಣೆಯನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮಿನ ಸ್ಟ್ರಕ್ಚರ್ ಭಾರತದಲ್ಲಿ ಹೇಗಿದೆ ಅಂತ ಅಂದರೆ 4 ಸಬ್ ಸಿಸ್ಟಮ್ಸ್ಗಳನ್ನು ಕಾಣ್ಬೋದು. ಒಂದು ಲೆಜಿಸ್ಲೇಚರ್, ಪಾರ್ಲಿಮೆಂಟ್, ಮತ್ತೊಂದು ಎನ್ಫೋರ್ಸ್ಮೆಂಟ್ ಮಾಡುವಂಥದ್ದು ಪೊಲೀಸ್, ಅಡ್ಜುಡಿಕೇಷನ್ಗಾಗಿ ಕೋರ್ಟ್ಸ್ಗಳಿದೆ, ಕರೆಕ್ಷನ್ಸ್ಗಳು, ಪ್ರಿಸನ್ಸ್ ಮತ್ತು ಕಮ್ಯುನಿಟಿ ಫೆಸಿಲಿಟೀಸ್ಗಳನ್ನು ಕಾಣ್ಬೋದು. ಈ ರೀತಿ 4 ಸಬ್ ಸಿಸ್ಟಮ್ಸ್ಗಳು ಇರುವಂಥದ್ದು. ಇನ್ನು ಪ್ರಿಸನ್ಸ್ಗಳಿಗೆ ಸಂಬಂಧಿಸಿದಂಥ ಇಶ್ಯೂಸ್ ಏನು ಅಂತ ಅಂದರೆ ಪೆಂಡೆನ್ಸಿ ಆಫ್ ಕೇಸಸ್ ಬಹುದೊಡ್ಡ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋದ ಪ್ರಿಸನ್ ಸ್ಟ್ಯಾಟಿಸ್ಟಿಕ್ಸ್ ಇಂಡಿಯಾದ ಪ್ರಕಾರ 67.2% ಟೋಟಲ್ ಪ್ರಿಸನ್ ಪಾಪ್ಯುಲೇಷನ್ ಏನಿದೆ ಭಾರತದಲ್ಲಿ ಅವರೆಲ್ಲರೂ ಕೂಡ ಟ್ರಯಲ್ ಪ್ರಿಸನರ್ಸ್ ಆಗಿರ್ತಕ್ಕಂಥದ್ದು. ಮತ್ತು ಕಲೋನಿಯಲ್ ನೇಚರ್ ಮತ್ತು ಅಬ್ಸಲ್ಯೂಟ್ ಲಾಸ್ಗಳು ಇವತ್ತು ಕೂಡ ಇರತಕ್ಕಂಥದ್ದು ಸಮಸ್ಯೆ ಆಗ್ತಾ ಇದೆ. ಬಿಹೇವಿಯರ್ ಬಿಹೈಂಡ್ ಬಾರ್ಸ್ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಕೂಡ ಇವತ್ತು ಸಮಸ್ಯೆ. ಯಾಕೆ ಅಂತಂದರೆ ಇನ್ಹ್ಯೂಮೇನ್ ಬಿಹೇವಿಯರನ್ನು ನಾವು ಬಿಹೈಂಡ್ ದಿ ಬಾರ್ಸ್ ಕಾಣ್ಬೋದಾಗತ್ತೆ. ಮತ್ತು ಪ್ರಿಸನ್ಸ್ಗಳು ಓವರ್ ಕ್ರೌಡಿಂಗ್ ಆಗ್ತಾ ಇದೆ, ಬಿಯಾಂಡ್ ದೇರ್ ಕೆಪಾಸಿಟಿ ಅವು ಫಿಲ್ ಆಗ್ತಾ ಇರೋದ್ರಿಂದ ಅವರಿಗೆ ನೆಸಸರಿ ಆದಂಥ ಒಂದು ಜಾಗ, ಸ್ಥಳ ಅಥವಾ ಅವರ ಒಂದು ಮಿನಿಮಮ್ ಬೇಸಿಕ್ ರೈಟ್ಸ್ಗಳು ಮೀಟ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಇದು ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಇನ್ಅಡಿಕ್ವೇಟ್ ಸ್ಟಾಫಿಂಗ್ ಕೂಡ ಅಲ್ಲಿರ್ತಕ್ಕಂಥ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಪ್ರಿಸನ್ಸ್ಗಳನ್ನು ಕರೆಕ್ಷನಲ್ ಇನ್ಸ್ಟಿಟ್ಯೂಷನ್ಸ್ಗಳನ್ನಾಗಿ ಬದಲಾಯಿಸಬೇಕು. ರಿಹ್ಯಾಬಿಲಿಟೇಷನನ್ನು ನೀಡುವಂಥ ಒಂದು ಸ್ಥಳಗಳಾಗಿ ಬದಲಾಯಿಸುವಂಥ ಅವಶ್ಯಕತೆ ಇದೆ. ಜೈಲುಗಳ ಸುಧಾರಣೆ ಅನ್ನುವಂಥದ್ದು ಹಲವಾರು ವರ್ಷಗಳಿಂದ ಇರತಕ್ಕಂಥ ಒಂದು ಬಹುದೊಡ್ಡ ವಿಚಾರವಾಗಿದ್ದು ಇದು ನಮಗೆ ಪರೀಕ್ಷೆಗೂ ಕೂಡ ಪೂರಕವಾಗುತ್ತೆ. ಸ್ಪೀಡಿ ಟ್ರಯಲನ್ನು ಮಾಡೋದ್ರ ಕಡೆ ಗಮನವನ್ನು ಹರಿಸಬೇಕು. ಅಟ್ಲೀಸ್ಟ್ ಎವ್ರಿ 30 ಪ್ರಿಸನರ್ಸ್ಗಳಿಗೆ ಒಬ್ಬರು ಲಾಯರನ್ನು ಇಡುವಂಥ ಒಂದು ಕೇಸ್ ಅನ್ನುವಂಥದ್ದು ಆಗಬೇಕಾಗತ್ತೆ. ಸದ್ಯಕ್ಕೆ ಆ ಪರಿಸ್ಥಿತಿ ಇಲ್ಲದೆ ಇರತಕ್ಕಂಥದ್ದು. ಪ್ರಿಸನ್ಸ್ಗಳಿಗಾಗಿ ಇಲ್ಲಿರ್ತಕ್ಕಂಥ ಪ್ರಿಸನರ್ ಇನ್ಮೇಟ್ಸ್ಗಳನ್ನು ಅವರ ಒಂದು ಟ್ರಯಲ್ ಇನ್ಮೇಟ್ಸ್ಗಳೇನಿದ್ದಾರೆ ಇವರನ್ನು ವಿಚಾರದಲ್ಲಿ ಇರ್ತಕ್ಕಂಥ ಕೇಸಸ್ಗಳನ್ನು ಫಾಸ್ಟ್ ಟ್ರ್ಯಾಕ್ ಮಾಡೋದಕ್ಕೆ ಅಂತ ಹೇಳಿ ಸ್ಪೆಷಲ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ಗಳನ್ನು ತೆರೆಯುವಂಥದ್ದು, ಪ್ರಿಸನ್ ಮ್ಯಾನೇಜ್ಮೆಂಟನ್ನು ಇಂಪ್ರೂವ್ ಮಾಡುವಂಥ ಕಾರ್ಯ ಆಗಬೇಕಾಗಿದೆ. ಮುಂದಿನ ಆರ್ಟಿಕಲ್ ವುಮೆನ್ ಗೆಟ್ಸ್ ಕಮಾಂಡ್ ರೋಲ್ಸ್ ಇನ್ ಇಂಡಿಯನ್ ಆರ್ಮಿ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 1 ಮತ್ತು 2ರ ಅಡಿಯಲ್ಲಿ ವುಮೆನ್ ಇಶ್ಯೂಸ್ ಸೋಷಿಯಲ್ ಎಂಪವರ್ಮೆಂಟ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇತ್ತೀಚೆಗೆ ಸಿಗ್ನಿಫಿಕೆಂಟ್ ಡೆವಲಪ್ಮೆಂಟ್ ಒಂದು ಇಂಡಿಯನ್ ಆರ್ಮಿಯಲ್ಲಿ ಆಗಿದೆ. 108 ವುಮೆನ್ ಆಫೀಸರ್ಸ್ಗಳನ್ನು ಈಗ ಕ್ಲಿಯರ್ ಮಾಡಲಾಗಿದೆ ಕಮಾಂಡ್ ಯೂನಿಟ್ಸ್ಗಳಿಗೆ ಎಲಿಜಿಬಲ್ ಅಂತ ಹೇಳಿ. ಮತ್ತು ರೆಸ್ಪೆಕ್ಟಿವ್ ಆರ್ಮ್ಸ್ ಆ್ಯಂಡ್ ಸರ್ವಿಸಸ್ಗಳಲ್ಲಿ ಇದೇ ಮೊದಲ ಬಾರಿಗೆ ಕಮಾಂಡ್ ಯೂನಿಟ್ಸ್ ಆ್ಯಂಡ್ ಟ್ರೂಪ್ಸ್ಗಳಲ್ಲಿ ವುಮೆನ್ ಆಫೀಸರ್ಸ್ಗಳನ್ನು ಎಲಿಜಿಬಲ್ ಅಂತ ಹೇಳಿ ತಿಳಿಸ್ತಾ ಇರ್ತಕ್ಕಂಥದ್ದು. ಇದೊಂದು ಮೇಜರ್ ಸ್ಟೆಪ್ ಆಗುತ್ತೆ ಜೆಂಡರ್ ಈಕ್ವಾಲಿಟಿಯ ವಿಚಾರದಲ್ಲಿ. ಹಾಗೆಯೇ ಈ ಒಂದು ಡಿಸಿಷನ್ ಅನ್ನುವಂಥದ್ದು ಮೋರ್ ವುಮೆನನ್ನು ಎನ್ಕರೇಜ್ ಮಾಡುತ್ತೆ ಭಾರತದ ಆರ್ಮಿಗೆ ಜಾಯಿನ್ ಆಗೋದ್ರ ಕಡೆಗೆ. ಮತ್ತು ಡೈವರ್ಸಿಟಿ ಮತ್ತು ಇನ್ಕ್ಲೂಸಿವಿಟಿಯನ್ನು ಈ ಒಂದು ಆರ್ಗನೈಸೇಷನಲ್ಲಿ ಹೆಚ್ಚುಗೊಳಿಸಲಿಕ್ಕೆ, ಪ್ರಮೋಟ್ ಮಾಡಲಿಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ. ಹಾಗಾದರೆ 2020ರ ಸುಪ್ರೀಂ ಕೋರ್ಟ್ ಆರ್ಡರ್ ಏನಿತ್ತು ಅನ್ನೋದ್ರ ಬಗ್ಗೆ ಒಮ್ಮೆ ನಾವು ಗಮನ ಹರಿಸೋಣ. 2019ರಲ್ಲಿ ಆರ್ಮಿ ಅನ್ನುವಂಥದ್ದು ಶಾರ್ಟ್ ಸರ್ವಿಸ್ ಕಮಿಷನ್ ಆಫೀಸರ್ಸ್ಗಳಾಗಿ ವುಮೆನ್ ಆಫೀಸರ್ಸ್ಗಳನ್ನು ಏನು ಅಲೋ ಮಾಡ್ತಾ ಇತ್ತು, ಇದರ ವಿಚಾರದಲ್ಲಿ ಕೆಲವೊಂದು ತಿದ್ದುಪಡಿಗಳನ್ನು ತಂದಿತ್ತು. ಪರ್ಮನೆಂಟ್ ಕಮಿಷನಿಗೆ ಶಾರ್ಟ್ ಸರ್ವಿಸ್ ಆಫೀಸರ್ಸ್ ಅಂತ ಹೇಳಿ ವುಮೆನ್ ಆಫೀಸರ್ಸ್ ಏನಿದ್ದಾರೆ SSCಯ ವುಮೆನ್ ಆಫೀಸರ್ಸ್ಗಳು ಕೂಡ ಆಪ್ಟ್ ಮಾಡಬಹುದು ಪರ್ಮನೆಂಟ್ ಕಮಿಷನ್ಗೆ ಅಂತ ಹೇಳಿ. ಅವರೇನಾದರೂ 14 ಶಾರ್ಟ್ ಸರ್ವಿಸ್ ಕಮಿಷನ್ನ ನಂತರದಲ್ಲಿ ರಿಟೈರ್ ಆಗೋದಾದರೆ 14 ವರ್ಷಗಳಿಗೆ ರಿಟೈರ್ ಆಗಬೇಕಾಗಿತ್ತು. ಇದರ ಬದಲಾಗಿ ಶಾರ್ಟ್ ಸರ್ವಿಸ್ ಕಮಿಷನ್ ಆಫೀಸರ್ಸ್ ಆಗಿ ಏನಿದ್ದಾರೆ ವುಮೆನ್ ಆಫೀಸರ್ಸ್ಗಳು, ಇವರು ಕೂಡ ಪರ್ಮನೆಂಟ್ ಕಮಿಷನಿಗೆ ಆಪ್ಟ್ ಮಾಡಬಹುದು ಅನ್ನುವಂಥ ಒಂದು ಮೇಜರ್ ಬದಲಾವಣೆಯನ್ನು 2019ರಲ್ಲಿ ಆರ್ಮಿ ತಂದಿರುವಂಥದ್ದು. ಆದರೆ ಇದು ರೆಟ್ರೋಸ್ಪೆಕ್ಟಿವ್ ಎಫೆಕ್ಟನ್ನು ಹೊಂದಿರಲಿಲ್ಲ. ಆ್ಯಂಡ್ ಇದು ಕೇವಲ 2020ರಿಂದ ಯಾರು ತಮ್ಮ ಕೆರಿಯರನ್ನು ಆರ್ಮಿಯಲ್ಲಿ ಸ್ಟಾರ್ಟ್ ಮಾಡ್ತಿರ್ತಾರೆ ಅಂಥ ಬ್ಯಾಚ್ ಆಫ್ ವುಮೆನ್ ಆಫೀಸರ್ಸ್ಗಳಿಗೆ ಮಾತ್ರವೇ ಅಪ್ಲಿಕಬಲ್ ಅಂತ ಹೇಳಿ ತಿಳಿಸಿತ್ತು. ಇದರ ಅರ್ಥ 2020ರಲ್ಲಿ ಅವರು ಒಂದು ವೇಳೆ ಬಂದಿದ್ದಾರೆ ಆರ್ಮಿಗೆ ಅಂತ ಅಂದರೆ ಇದಾದ ನಂತರ 14 ವರ್ಷ 2034ರ ನಂತರದಲ್ಲಿ ಅವರು ಚೂಸ್ ಮಾಡ್ಬೋದಾಗಿತ್ತು ಪರ್ಮನೆಂಟ್ ಕಮಿಷನಿಗೆ ಅನ್ನುವಂಥ ರೀತಿಯಲ್ಲಿ ಇದಿತ್ತು. ಆದರೆ ಸುಪ್ರೀಂ ಕೋರ್ಟ್ 2020ರಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟನ್ನು ತಂತು. ಪರ್ಮನೆಂಟ್ ಕಮಿಷನನ್ನು ಯಾರು ವುಮೆನ್ ಆಫೀಸರ್ಸ್ಗಳಿಗಾಗಲೇ SSC ಆಫೀಸರ್ಸ್ಗಳಿದ್ದರು ಮತ್ತು ಅವರು ಪರ್ಮನೆಂಟ್ ಕಮಿಷನನ್ನು
ಸೀಕ್ ಮಾಡ್ತಾ ಇದ್ರು ಅಂಥವ್ರಿಗೆ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ನಲ್ಲೂ ಕೂಡ ನೀಡಬೇಕು ಅನ್ನುವಂಥ ಒಂದು ಮಹತ್ತರವಾದಂಥ ನಿರ್ಧಾರವನ್ನು ತಂತು. ಇದರ ಮುಖಾಂತರ ಆರ್ಮಿಯಲ್ಲಿ ವುಮೆನ್ನು ಕೂಡ ಪರ್ಮನೆಂಟ್ ಕಮಿಷನಿಂಗನ್ನು ಪಡ್ಕೊಳ್ಳೋದಕ್ಕೆ ಅದು ಕೂಡ ಅಂದಿನ ದಿನದಿಂದಲೇ ಅಂದರೆ ಆ ಒಂದು ಸಂದರ್ಭದಿಂದಲೇ ಪಡ್ಕೊಳ್ಳಿಕ್ಕೆ ಅಂತ ಹೇಳಿ ಬಹಳಷ್ಟು ಹೆಲ್ಪ್ಫುಲ್ ಆಯಿತು. ಆರ್ಮಿಯ ಹೈಯರ್ ಪೊಸಿಷನ್ಸ್ಗಳಲ್ಲಿ ವುಮೆನ್ ಕೂಡ ಸ್ಥಾನಗಳನ್ನು ಪಡ್ಕೊಳ್ಳೋದಕ್ಕೆ ಇದು ಮಹತ್ತರವಾದಂಥ ಒಂದು ನಿರ್ಧಾರವಾಗಿ ಬದಲಾಯಿತು. ಯಾಕೆ ಇಷ್ಟು ತಡವಾಗಿ ಕಲೋನಲ್ ಪ್ರಮೋಷನ್ಸ್ಗಳು ಬಂದಂಥದ್ದು ಅಂತ ಅಂದರೆ, ಯಾವುದೇ ಒಂದು ಆರ್ಮಿಯಲ್ಲಿರ್ತಕ್ಕಂಥ ಆಫೀಸರ್ಗಳಿಗೆ ರ್ಯಾಂಕ್ ಆಫ್ ಕಲೋನಲ್ಗೆ ಅವರೇನಾದರೂ ಪ್ರಮೋಟ್ ಆಗಬೇಕು ಅಂತ ಅಂದರೆ ಅವರು 16ರಿಂದ 18 ವರ್ಷಗಳು ಸರ್ವ್ ಮಾಡಿರಬೇಕಾಗತ್ತೆ. ಆ್ಯನ್ಯಲ್ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ಸ್ಗಳ ಸರ್ಟನ್ ಕ್ರೈಟೀರಿಯಾದ ಆಧಾರದ ಮೇಲೆ. ಆದರೆ ವುಮೆನ್ ಆಫೀಸರ್ಸ್ಗಳು 1992ರಿಂದ ಈಚೆಗೆ ಮಾತ್ರ SSCಯಲ್ಲಿ ಶಾರ್ಟ್ ಸರ್ವಿಸ್ ಕಮಿಷನ್ನ ಆಫೀಸರ್ಸ್ಗಳಾಗಿ ಇಂಡ್ಯೂಸ್ ಆಗ್ತಾ ಇದ್ದಾರೆ. ಆದರೆ ಅವರು 14 ವರ್ಷಗಳಿಗೆ ಅವರು ವಾಪಸ್ ಹೊರ ಬರಬೇಕಾಗಿರೋದ್ರಿಂದಾಗಿ ಪರ್ಮನೆಂಟ್ ಕಮಿಷನಿನ ಆಪ್ಷನ್ ಅವರಿಗೆ ಚಾಯ್ಸ್ ಇಲ್ಲದೆ ಇರೋದ್ರಿಂದಾಗಿ ಅವರು ಈ ರೀತಿಯ ಸ್ಥಾನಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. JAG ಮತ್ತು ಆರ್ಮಿ ಎಜುಕೇಷನ್ ಕಾರ್ಪ್ಸ್ಗಳು ಎಕ್ಸೆಪ್ಷನ್ಸ್ ಆಗಿದ್ರು. ಇವರಿಗೆ ಪರ್ಮನೆಂಟ್ ಕಮಿಷನ್ ಅನ್ನುವಂಥದ್ದು 2008ರಿಂದಲೇ ಓಪನ್ ಆಗಿತ್ತು. ಇವರು ಮಾತ್ರವೇ ಎಕ್ಸೆಪ್ಷನ್ಸ್ ಆಗಿದ್ರು. ಅದರ್ ಆರ್ಮ್ಸ್ ಆ್ಯಂಡ್ ಸರ್ವೀಸಸ್ಗಳಲ್ಲಿರ್ತಕ್ಕಂಥ ವುಮೆನ್ ಅವರಿಗೆ ಪರ್ಮನೆಂಟ್ ಕ್ಯಾಡರ್ಸ್ಗಳಿಗೆ ಬರೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಹಾಗಾಗಿ ಅವರಿಗೆ ಹೈಯರ್ ರ್ಯಾಂಕ್ಸ್ಗಳಿಗೆ ಪ್ರಮೋಷನ್ಸ್ಗಳು ದೊರಕೋದು ಕಷ್ಟ ಆಗ್ತಿದೆ. ಈ ರೀತಿ ವುಮೆನನ್ನು ಹೈಯರ್ ಪೊಸಿಷನ್ಸ್ಗಳಿಗೆ ಬೇರೆ ಯಾವೆಲ್ಲ ರಾಷ್ಟ್ರಗಳಲ್ಲಿ ಅಲೋ ಮಾಡಲಾಗ್ತಾ ಇದೆ ಆರ್ಮಿಯಲ್ಲಿ ಅಂದರೆ US, UK, ರಷ್ಯಾ, ಇಸ್ರೇಲ್ ಇವೆಲ್ಲವೂ ಕೂಡ ಕಮಾಂಡ್ ಪೊಸಿಷನ್ಸ್ಗಳನ್ನು ವುಮೆನ್ ಹೋಲ್ಡ್ ಮಾಡಲಿಕ್ಕೆ ಅಲೋ ಮಾಡುತ್ತೆ ನ್ಯಾಷನಲ್ ಆರ್ಮ್ಡ್ ಫೋರ್ಸಸ್ಗಳ ಒಳಗೆ. ಹಾಗೆಯೇ ಆಫೀಸರ್ಸ್ ಮತ್ತು ನಾನ್ ಕಮಿಷನ್ಡ್ ಆಫೀಸರ್ಸ್ಗಳ ಪೊಸಿಷನ್ಸ್ಗಳನ್ನು ಕೂಡ ಇದು ಹೊಂದಿರುತ್ತೆ. ಕಂಬ್ಯಾಟ್ ಯೂನಿಟ್ಸ್ ಮತ್ತು ಸ್ಪೆಷಲ್ ಫೋರ್ಸಸ್ಗಳ ರೋಲ್ಸ್ಗಳನ್ನು ಕೂಡ ಇದು ಹೊಂದಿರುತ್ತೆ. ಒಟ್ಟಾರೆ ಇಂಡಿಯನ್ ಆರ್ಮಿ ಅನ್ನುವಂಥದ್ದು ಸಪೋರ್ಟನ್ನು, ಟ್ರೈನಿಂಗನ್ನು ಈ ರೀತಿ ವುಮೆನ್ಗೂ ಕೂಡ ಪ್ರೊವೈಡ್ ಮಾಡ್ತಾ ಇದೆ ಕಮಾಂಡ್ ರೋಲ್ಸ್ಗಳನ್ನು ಅವರು ತಗೊಳ್ಳಿಕ್ಕೆ ಅಂತ ಹೇಳಿ. ಇದರಿಂದಾಗಿ ಇನ್ಕ್ಲೂಸಿವ್ ಆದಂಥ ಒಂದು ಲೀಡರ್ಶಿಪ್ಪನ್ನು ನಾವು ಮುಂದಿನ ದಿನಗಳಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ಆರ್ಟಿಕಲ್ ಮೀಸಲ್ಸ್ ಆ್ಯಂಡ್ ರುಬೆಲಾಗೆ ಕುರಿತಂತೆ. ಮೀಸಲ್ಸ್ ಆ್ಯಂಡ್ ರುಬೆಲಾನ 2023ರ ಹೊತ್ತಿಗೆ ಎಲಿಮಿನೇಟ್ ಮಾಡುವಂಥ ಟಾರ್ಗೆಟನ್ನು ಭಾರತ ಹೊಂದಿದೆ. ಇದನ್ನು ಅರ್ಲಿಯರ್ ಡೆಡ್ಲೈನ್ 2020 ಏನು ಹೊಂದಿತ್ತು ಭಾರತ, ಇದನ್ನು ಮಿಸ್ ಮಾಡಲಾಗಿದ್ದು 2023ರ ವೇಳೆಗೆ ಆದರೂ ಕೂಡ ಇದನ್ನು ಎಲಿಮಿನೇಟ್ ಮಾಡುವಂಥ ಒಂದು ಗುರಿಯನ್ನು ಭಾರತ ಸೆಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕೆ 2020ಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ವೆರೈಟಿ ಆಫ್ ರೀಸನ್ಸ್ಗಳಿದೆ ಮತ್ತು ಪ್ಯಾಂಡಮಿಕ್ನಿಂದ ಕೂಡ ಡಿಸ್ಟರ್ಬ್ಷನ್ಸ್ಗಳು ಕಂಡಿರ್ತಕ್ಕಂಥದ್ದು. 2019ರಲ್ಲಿ ಭಾರತ ಒಂದು ಗೋಲನ್ನು ಹೊಂದಿತ್ತು, ರುಬೆಲಾವನ್ನು ಮತ್ತು ಮೀಸಲ್ಸ್ಗಳನ್ನು 2023ರ ವೇಳೆಗೆ ಎಲಿಮಿನೇಟ್ ಮಾಡಬೇಕು ಅಂತ ಹೇಳಿ. ಇದರ ಹಿನ್ನೆಲೆಯಲ್ಲಿ ಮೀಸಲ್ಸ್ ಮತ್ತು ರುಬೆಲಾದ ಕುರಿತಂತೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೀಸಲ್ಸ್ ಅನ್ನುವಂಥ ಈ ಒಂದು ಡಿಸೀಸ್ ಇದು ಹೈಲಿ ಕಂಟ್ಯಾಜಿಯಸ್ ಆಗಿರ್ತಕ್ಕಂಥ ವೈರಲ್ ಡಿಸೀಸ್ ಆಗುತ್ತೆ. ಇದು ಅಮಾಂಗ್ ಯಂಗ್ ಚಿಲ್ಡ್ರನ್ಗೆ ಇಡೀ ಗ್ಲೋಬಲ್ ಲೆವೆಲ್ನಲ್ಲಿ ಕಾಸ್ ಆಫ್ ಡೆತ್, ಒಂದು ರೀತಿಯ ಒಂದು ಕಾಸ್ ಆಫ್ ಡೆತ್ ಆಗ್ತಾ ಇದೆ. ಇದು ಸಿಂಗಲ್ ಸ್ಟ್ಯಾಂಡರ್ಡ್ ಎನ್ವೆಲಪ್ಡ್ RNA ವೈರಸ್ನಿಂದ ವಿತ್ ಒನ್ ಸೆರೋಟೈಪ್ ಇರುವಂಥ ಒಂದು ವೈರಸ್ನಿಂದ ಇದು ಕಾಸ್ ಆಗುವಂಥದ್ದು. ಪರ್ಟಿಕ್ಯುಲರ್ ಆಗಿ ಎಕನಾಮಿಕಲಿ ವೀಕ್ ಸೆಕ್ಷನಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಇದು ವೆರಿ ಡೇಂಜರಸ್ ಆಗ್ತಾ ಇದೆ. ಯಾಕೆಂದರೆ ಮಾಲ್ನರಿಷ್ಡ್ ಚಿಲ್ಡ್ರನಿಗೆ ಇದು ಹೆಚ್ಚಿನದಾಗಿ ಅಟ್ಯಾಕ್ ಆಗುತ್ತೆ. ರೆಡ್ಯೂಸ್ಡ್ ಇಮ್ಯುನಿಟಿಯನ್ನು ಹೊಂದಿರತಕ್ಕಂಥ ಮಕ್ಕಳಲ್ಲಿ ಇದು ಕಾಣಸಿಗುವಂಥದ್ದು. ಆದರೆ ಇದು ಡೆತ್ತನ್ನು ಕಾಣಬಹುದಾದಷ್ಟು ಸಿವಿಯರ್ ಆದಂಥ ಒಂದು ಕಾಯಿಲೆ ಆಗ್ತಾ ಇದೆ. ಇದು ಸೀರಿಯಸ್ ಕಾಂಪ್ಲಿಕೇಶನ್ಸ್ಗಳನ್ನು ಕೂಡ, ಉದಾಹರಣೆ ಬ್ಲೈಂಡ್ನೆಸ್, ಎನ್ಸಿಫಿಲಿಟಿಸ್, ಸಿವಿಯರ್ ಡಯೋರಿಯಾ, ಇಯರ್ ಇನ್ಫೆಕ್ಷನ್, ನ್ಯೂಮೋನಿಯಾವನ್ನು ಕೂಡ ಉಂಟು ಮಾಡುತ್ತೆ. ಇನ್ನು ರುಬೆಲ್ಲಾಕ್ಕೆ ಬಂದರೆ ಇದನ್ನು ಜರ್ಮನ್ ಮೀಸಲ್ಸ್ ಅಂತ ಕೂಡ ಕರೆಯುವಂಥದ್ದು. ಇದು ಕೂಡ ಕಂಟ್ಯಾಜಿಯಸ್ ಆಗಿದ್ದು ಜನರಲಿ ಮೈಲ್ಡ್ ವೈರಲ್ ಇನ್ಫೆಕ್ಷನ್ ಆಗುತ್ತೆ. ಮೋಸ್ಟ್ ಆಫನ್ ಮಕ್ಕಳಲ್ಲಿ ಮತ್ತು ಯಂಗ್ ಅಡಲ್ಟ್ಸ್ಗಳಲ್ಲಿ ಕಾಣುವಂಥದ್ದು. ರುಬೆಲ್ಲಾ ವೈರಸ್ ಅನ್ನುವಂಥದ್ದು ಇದು ಕೂಡ ಎನ್ವೆಲಪ್ಡ್ ಸಿಂಗಲ್ ಸ್ಟ್ಯಾಂಡರ್ಡ್ RNA ವೈರಸ್ಸಿಂದ ಕಾಸ್ ಆಗುವಂಥದ್ದು. ರುಬೆಲ್ಲಾ ಇದು ಮೀಸಲ್ಸ್ನ ರೀತಿಯಲ್ಲೇ ಸಿಮಿಲರ್ ಆಗಿ ಇರೋದಿಲ್ಲ. ಬಟ್ ಎರಡೂ ಇಲ್ನೆಸಸ್ ಕೂಡ ಸೇಮ್ ಸೈನ್ಸ್ ಮತ್ತು ಸಿಂಪ್ಟಮ್ಸ್ಗಳನ್ನು ಶೇರ್ ಮಾಡುತ್ತೆ. ರೆಡ್ ರ್ಯಾಶನ್ನು ಕಾಣಬಹುದಾಗುತ್ತೆ. ರೆಡ್ ರ್ಯಾಶ್ ಅನ್ನುವಂಥದ್ದು ಎರಡಕ್ಕೂ ಕೂಡ ಸಿಮಿಲರ್ ಆಗಿ ಇರ್ತಕ್ಕಂಥ ಒಂದು ಸಿಂಪ್ಟಮ್ಸ್ ಆಗುತ್ತೆ. ರುಬೆಲ್ಲಾ ಅನ್ನುವಂಥದ್ದು ಡಿಫ್ರೆಂಟ್ ವೈರಸ್ನಿಂದ, ಮೀಸಲ್ಸಿಗೆ ಬರುವಂಥ ವೈರಸ್ಸೇ ಬೇರೆ, ರುಬೆಲ್ಲಾ ಬರುವಂಥ ವೈರಸ್ಸೇ ಬೇರೆ ಆಗುತ್ತೆ. ರುಬೆಲ್ಲಾ ಅನ್ನುವಂಥದ್ದು ಇದು ಮೀಸಲ್ಸ್ನಷ್ಟು ಸಿವಿಯರ್ ಅಥವಾ ಇನ್ಫೆಕ್ಷಿಯಸ್ ಅಲ್ಲ ಅನ್ನುವಂಥದ್ದು ನಮಗೆ ಗೊತ್ತಿರಲಿ. ಹಾಗಾದರೆ ಗ್ಲೋಬಲ್ ಮತ್ತು ಇಂಡಿಯನ್ ಸಿನಾರಿಯೋ ಆಫ್ ಮೀಸಲ್ಸ್ ಆ್ಯಂಡ್ ರುಬೆಲ್ಲಾ ಯಾವ ರೀತಿ ಇದೆ ಅಂದರೆ, ಮೀಸಲ್ಸ್ ವೈರಸ್ ಅನ್ನುವಂಥದ್ದು ಒನ್ ಆಫ್ ದಿ ವರ್ಲ್ಡ್ಸ್ ಮೋಸ್ಟ್ ಕಂಟ್ಯಾಜಿಯಸ್ ಹ್ಯೂಮನ್ ವೈರಸ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಪ್ರತಿ ವರ್ಷ ಕೂಡ ಗ್ಲೋಬಲಿ 1 lakh ಚಿಲ್ಡ್ರನ್ ಇದರಿಂದ ಸಾವಿಗೀಡಾಗುವಂಥದ್ದು. ರುಬೆಲ್ಲಾ ಲೀಡಿಂಗ್ ವ್ಯಾಕ್ಸಿನ್ ಪ್ರಿವೆಂಟಬಲ್ ಕಾಸ್ ಆಫ್ ಬರ್ತ್ ಡಿಫೆಕ್ಟ್ಸ್ಗಳಾಗಿರ್ತಕ್ಕಂಥದ್ದು ಅಕಾರ್ಡಿಂಗ್ ಟು WHO ಪ್ರಕಾರ. ಓವರ್ ದಿ ಪಾಸ್ಟ್ 2 decades ಮೀಸಲ್ಸ್ ವ್ಯಾಕ್ಸಿನ್ ಅನ್ನುವಂಥದ್ದು ಮೋರ್ ದ್ಯಾನ್ 30 million ಡೆತ್ಸನ್ನು ಗ್ಲೋಬಲಿ ಅವರ್ಟ್ ಮಾಡಿದೆ ವ್ಯಾಕ್ಸಿನ್ನಿಂದಾಗಿ ಅಂತ ಹೇಳಿ WHO ಸ್ಟ್ಯಾಟಿಸ್ಟಿಕ್ಸ್ ನೀಡ್ತಾ ಇದೆ.
ಮಿಷನ್ ಇಂದ್ರಧನುಷನ್ನು 2014ರಲ್ಲಿ ಏನು ಭಾರತದಲ್ಲಿ ಪ್ರಾರಂಭ ಮಾಡಲಾಯಿತು, ಅನ್ವ್ಯಾಕ್ಸಿನೇಟೆಡ್ ಪಾಪ್ಯುಲೇಷನ್ಗೆ ವ್ಯಾಕ್ಸಿನೇಷನನ್ನು ರ್ಯಾಂಪ್ ಅಪ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಯಿತು. 2017ರಿಂದ 21ರ ಅವಧಿಯಲ್ಲಿ ಭಾರತವು ನ್ಯಾಷನಲ್ ಸ್ಟ್ರಾಟಜಿಕ್ ಪ್ಲಾನ್ ಫಾರ್ ಮೀಸಲ್ಸ್ ಆ್ಯಂಡ್ ರುಬೆಲ್ಲಾ ಎಲಿಮಿನೇಷನನ್ನು ಅಡಾಪ್ಟ್ ಮಾಡಿಕೊಳ್ತು. ಈ ಒಂದು ಸಂದರ್ಭದಲ್ಲೇ ರೂಬೆಲ್ಲಾ ಕಂಟೈನಿಂಗ್ ವ್ಯಾಕ್ಸಿನ್ RCVಯನ್ನು ಇಂಟ್ರೊಡ್ಯೂಸ್ ಮಾಡ್ತು ಭಾರತವು ಈ 2 ಕಾಯಿಲೆಗಳನ್ನು ಕಂಟೈನ್ ಮಾಡಲಿಕ್ಕೆ ಅಂತ ಹೇಳಿ ಹಲವಾರು ವ್ಯಾಕ್ಸಿನೇಟಿಂಗ್ ಯೋಜನೆಗಳಾಗಿರ್ಬೋದು, ಬೇರೆ ರೀತಿಯ ಯೋಜನೆಗಳನ್ನು ತರ್ತಾ ಇದೆ. ಆದರೆ ಕಂಪ್ಲೀಟ್ ಆಗಿ ಕಂಟೈನ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲದೆ ಇರೋದ್ರಿಂದ 2023ರಷ್ಟೊತ್ತಿಗೆ ಈ ಕಾಯಿಲೆಗಳನ್ನು ಎಲಿಮಿನೇಟ್ ಮಾಡುವಂಥ ಒಂದು ಗುರಿಯನ್ನು ಹೊಂದಿರತಕ್ಕಂಥದ್ದು. ಇದಿಷ್ಟು ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.